ಪುಳಿಯೋಗರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ಮೇಲ್ಕೋಟೆಯಲ್ಲಿ ಸಿಗುವಂಥ ಪುಳಿಯೋಗರೆ ಎಲ್ಲರ ಫೇವ್ರೆಟ್. ಉಪ್ಪು ಹುಳಿ ಸಿಹಿ ಖಾರ ಅದ್ಭುತ ಮಿಶ್ರಣ, ತಿನ್ನಕ್ಕಂತೂ ರುಚಿಯಾಗಿರುತ್ತೆ. ಯಾರಿಗೆಲ್ಲ ದೇವಸ್ಥಾನಗಳಲ್ಲಿ ಕೊಡುವಂಥ ಪುಳಿಯೋಗರೆ ಇಷ್ಟ ಒಂದು ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ. ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕಾಳುಮೆಣಸು, ಮೆಂತ್ಯನ ಹಾಕಿ ಹುರ್ಕೋಬೇಕು. 2 ಥರ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಹುರಿದು ಲಾಸ್ಟಲ್ಲಿ ಕಪ್ಪೆಳ್ಳು ಸಾಸಿವೆನ ಹಾಕಿ ಹುರ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಅರಿಶಿನ ಹಿಂಗುನ ಹಾಕಿ ಪೌಡರ್ ಮಾಡಿಕೊಂಡ್ರೆ ಪುಳಿಯೋಗರೆ ಪೌಡರ್ ರೆಡಿ. ಗೊಜ್ಜು ಮಾಡೋಕ್ಕೆ ಒಂಚೂರು ಎಣ್ಣೆ, ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿನ ಹಾಕಿ ಫ್ರೈ ಮಾಡಿಕೊಂಡು ಕೆಂಪು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡು ಸೈಡಲ್ಲಿ ತೆಗೆದಿಟ್ಕೋಬೇಕು. ಒಂದು ಲೆಮನ್ ಸೈಜಷ್ಟು ಹುಣಸೆ ಹಣ್ಣಿನ ರಸ, ಬೆಲ್ಲ, ಉಪ್ಪು, ಅರಿಶಿನ ಹಾಕಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕು. ಒಂದು 4 ಸ್ಪೂನ್ ಮಾಡಿಟ್ಟಿರುವಂಥ ಪೌಡರ್ನ ಹಾಕಿ ಎಣ್ಣೆ ಬಿಡೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಣ ಕೊಬ್ಬರಿ ಹಾಗೆ ಫ್ರೈ ಮಾಡಿಟ್ಟಿರುವಂಥ ಕಡಲೆ ಬೀಜ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೇಲ್ಕೋಟೆ ಸ್ಟೈಲ್ ಪುಳಿಯೋಗರೆ ಗೊಜ್ಜು ರೆಡಿ. ಇದನ್ನ 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಅನ್ನಕ್ಕೆ ಸ್ವಲ್ಪ ಗೊಜ್ಜು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಪುಳಿಯೋಗರೆ ರೆಡಿ.